ನರಸಿಂಹ ಚಲೋ ಐತಿ ಅತ್ತೆ ಪರವಾಗಿಲ್ಲ. ಇನ್ನೊಂದು 2 ಪ್ಲೇಟ್ ಮಾಡ್ಕೊಂಬರ್ಲಿ. ಇನ್ನು 2 ಪ್ಲೇಟ್. ಏನು ಅಷ್ಟೊಂದು ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ ಅಮ್ಮ. ನೀನು ತಿಂತ್ಯಾ? ಬೇಡಪ್ಪ, ನೀನು ನಿಮ್ಮ ಅತ್ತೆ ತಿನ್ನು. ಬಾಮ, ನಾವು ಚಿತ್ರಾನ್ನ ಮಾಡ್ಕೊಂಡು ತಿನ್ನೋಣ. ಅದಕ್ಕೆ ನನಗೊಂದು ಪ್ಲೇಟ್ ಚಿತ್ರಾನ್ನ. ಇಲ್ಲಮ್ಮ, ನಿನ್ಗೆ ಇದು ಇಷ್ಟ ಅಲ್ವಾ? ತಿನ್ನ. ಅದಕ್ಕೆ ನನಗೆ ಬೇಡ, ಸೀದು ಇದೆ. ಗುಡ್ ಮಾರ್ನಿಂಗ್ ಸಾನ್ವಿ ಪುಟ್ಟ. ಗುಡ್ ಮಾರ್ನಿಂಗ್ ಅಮ್ಮ. ನೆನ್ನೆ ನಂಗೆ ಹೇಳ್ದೆ ಹೋಗಿದ್ರಿ? ಹಾಸ್ಪಿಟ್ಲಿಂದ ಅರ್ಜೆಂಟಾಗಿ ಕಾಲ್ ಬಂತು, ಅದಕ್ಕೆ ಹೋದೆ. ಒಂದ್ ಮಾತು ಹೇಳಿಲ್ಲ ನನ್ಗೆ. ನೀನ್ ಮಲ್ಕೊಂಡ್ಬಿಟ್ಟಿದ್ದೆ ಪುಟ್ಟ. ಎದ್ದೇಳಿಸ್ಬೇಕಿತ್ತು. ನಿನ್ನ ಎದ್ದೇಳ್ಸಿದ್ರೆ ನೀನ್ ನಿದ್ದೆ ಹಾಳಾಗ್ತಿತ್ತು ತಾನೆ. ಏನಾಗಲ್ಲ, ನಂಗೆ ನಿದ್ದೆಗಿಂತ ನೀವೇ ಇಂಪಾರ್ಟೆಂಟ್. ಸರಿ ಆಯ್ತು, ನೆಕ್ಸ್ಟ್ ಟೈಮು ಹೋಗುವಾಗ ನಿನಗೆ ಹೇಳ್ಬಿಟ್ಟೆ ಹೋಗ್ತೀನಿ. ನೆಕ್ಸ್ಟ್ ಟೈಮ್ ನೀವು ನನ್ನ ಬಿಟ್ಟೋಗ್ತೀರಾ? ಇರ್ತೀನಿ ಪುಟ್ಟ, ಕೆಲ್ಸನೂ ಮುಖ್ಯ ಅಲ್ವಾ. ಹೋಗೋಣ. ಹಲೋ ಹಲೋ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಅದು ನೀವು ಬರೋವರೆಗೂ ಏನು ತಿನ್ನಲ್ಲ ಅಂತ ಹೇಳ್ತಾ ಇದ್ಲು, ಅದಕ್ಕೆ. ಹೌದಾ, ಈಗ ನಾನು ಬಂದಿದ್ದೀನಲ್ಲ, ನಾನೇ ತಿನ್ನಿಸ್ತೀನಿ. ಯಾಕೆ ಡಲ್ ಆಗಿದ್ಯಾ? ಏನೂ ಇಲ್ವಾ? ಸರಿ, ತಿಂಡಿ ತಿನ್ನುವಂತೆ ಬಾ, ಕುತ್ಕೋ. ಹುಷಾರು. ಯಾಕೆ, ಎದಕ್ಕೇನಾತ? ನಾನು ನೋಡ್ರೆ ಎದಕ್ಕಿಷ್ಟು ಸಿಟ್ಟು ಮಾಡ್ಕೊಳಕತ್ತಿ? ಮಾಡೋದೆಲ್ಲ ಮಾಡಿ ಈಗ ಬಂದೇನು ನಾಟಕ ಮಾಡ್ತಾ ಇದೆಯಾ? ಅಂಥದ್ದು ನಾ ಏನು ಮಾಡೀನಿ ಈಗ? ಇಷ್ಟು ವರ್ಷ ನಾನು ಬೇಡ ಅಂತ ಹೋದವಳು ಈಗ ವಾಪಸ್ ಏನಕ್ಕೆ ಬಂದಿದ್ಯಾ? ನಾನು ನಂದು ಅಂತ ಹೊಸ ಜೀವನ ಕಟ್ಕೊಂಡಿದ್ದೀನಿ. ನನ್ನಿಂದ ದೂರ ಇದ್ದರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಹೌದು, ನಾ ತಪ್ಪು ಮಾಡಿದ್ದು ನಿಜಾನ, ಆದ್ರೆ ಆಗ ತಪ್ಪಂತ ನನಗೆ ಗೊತ್ತಿದ್ದಿದ್ದಿಲ್ಲ. ಸಂಜನ ಕರೆದಾಗ ನಿನಗ ಕೋಚ್ ಮಾಡಕ್ಕೆ ಬಂದೀನಿ ಅಂತ ನಂಗೆ ಗೊತ್ತಿದ್ದಿಲ್ಲ. ಇಲ್ಲಿ ಬಂದ ಮ್ಯಾಗ ಗೊತ್ತಾಗಿದ್ದು. ನನ್ನ ಜೀವನ ಮೊದಲಿನ ಥರ ಇಲ್ಲ ನರಸಿಂಹ, ಭಾಳ ಕಷ್ಟನಾಗದಿನ್ನ. ಹಂಗೆ ಹಿಂಗೋ ಕೋಚಿಂಗ್ ಮಾಡ್ಕೊಂಡು ಜೀವನ ಮಾಡಾಕತ್ತೀನಿ. ಪ್ಲೀಸ್ ನನಗೆ ಇಲ್ಲಿಂದ ಹೋಗಂತ ಹೇಳ್ಬೇಡ. ನನಗೆ ನಿನ್ನ ಮೇಲೆ ಆ ಥರ ಯಾವುದೂ ಫೀಲಿಂಗ್ಸ್ ಇಲ್ಲ. ಮತ್ತು ಬೇಕು ಬೇಕು ಅಂತ ಯಾಕೆ ನಾನು ಹತ್ರ ಬರ್ತೀಯಾ? ನನ್ನ ಮೈ ಕೈ ಟಚ್ ಆಗೋ ಥರ ಏನಕ್ಕೆ ಕೂರ್ತೀಯಾ? That's just for fun. ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಓಕೆ, ಇನ್ನು ಮ್ಯಾಗ ನಾ ಹಂಗೆ ನಡ್ಕೊಳ್ಳೋದಿಲ್ಲ, ಆತು? ನಿನ್ನ ಮನ್ಸಲ್ಲಿ ನಾನು ಇಲ್ಲ ಅನ್ನೋದನ್ನ ನಾನು ಹೇಗೆ ನಂಬಬೇಕು? ಆನೆ ಮಾಡಿ ಹೇಳಾಕತ್ತೀನಿ, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ಈಗಲೂ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ? ನೀ ಚಲೋದಂಗೆ ಎಕ್ಸಾಮ್ ಬರ್ದೆ ಪಾಸ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅದಾದ್ಮೇಲೆ ಬೇಕಿದ್ರೆ ನಾ ಇಲ್ಲಿದ್ದು ಹೊಟ್ಟು ಹೋಗ್ತೀನಿ.
ನೀನು ಯಾರು ಎತ್ತ ಏನು ಅಂತ ಸಂಜನಂಗೆ ಗೊತ್ತಿಲ್ಲ. ಅದು ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಚಿರು, ಇವರು ಭೂಮಿಕಾ ಅಂತ. ಹಾಯ್ ಚಿರಾಗ್. ಮೇಲ್ ಆರ್ಟಿಸ್ಟಲ್ಲಿ ಚಿಕ್ಕಪ್ಪ ರಿಹರ್ಸಲ್ ಟೈಮ್ ಆಯಿತು. ನಾ ಫೋನ್ ಮಾಡಿದ್ದೆ ಕಣೋ, ಆದರೆ ಅದೇನೋ ಮೆಡಿಕಲ್ ಎಮರ್ಜೆನ್ಸಿ ಅಂತ ಬರೋಕ್ಕಾಗಲ್ಲ ಅಂದ್ಬಿಟ್ಟ. ಹಿಂಗೆ ಲಾಸ್ಟ್ ಮೂಮೆಂಟಲ್ಲಿ ಹಿಂಗಂದ್ರೆ ಹೆಂಗೆ? ರಿಹರ್ಸಲ್ ಮಾಡಲೇಬೇಕು, ನಾಳೆ ಶೂಟ್ಗೆ ಹೋಗಲೇಬೇಕು ನಾವು. ಬೇರೆ ಯಾರನ್ನಾರು ಕೇಳಿ. ಬೇರೆಯವ್ರಿಗೂ ಕಾಲ್ ಮಾಡ್ತೀನಿ ಕಣೋ, ಆದರೆ ಬೇರೆ ಬೇರೆ ಶೋಸಲ್ಲಿ ಬ್ಯುಸಿ ಇದ್ದೀವಿ ಅಂತ ಹೇಳ್ಬಿಟ್ರು. ಹಿಂಗೆ ಮಾಡಿದ್ರೆ ಏನು ಮಾಡೋದು ಚಿಕ್ಕಪ್ಪ? ಒಂದು ಐಡಿಯಾ, ನೀನೇ ಮಾಡ್ಬಿಡು. ನಾನಾ? ಹಾಂ, ಏ ಸುಮ್ಮನೆ ನೀವು. ಹೌದು ಚಿರು, ಇದು ಒಳ್ಳೆ ಐಡಿಯಾನೇ. ಹೇಗೂ ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ, ನೋಡೋಕ್ಕೂ ಚೆನ್ನಾಗಿದೆಯಾ. ನೀನೇ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ನೋಡೋ, ಈಗ ನಮಗೆ ಟೈಮ್ ಇಲ್ಲ, ನಾವು ನಾಳೆ ಶೂಟ್ ಮಾಡಲೇಬೇಕು. ಸೌಂದರ್ಯ ಹೇಳ್ದಂಗೆ ನೀನೇ ಮಾಡ್ಬಿಡು, ಆಯಿತಾ? ಈಗ ಬೇರೆ ಯಾರು ಬರ್ತಲ್ವಾ? ಸರಿ ಆಯ್ತು, ಮಾಡ್ತೀನಿ. ಆಲ್ ದ ಬೆಸ್ಟ್. ಚಿಕ್ಕಮ್ಮವ, ಹೇಗಿದೆ ಜೋಡಿ? ನಿನ್ನ ಸೆಲೆಕ್ಷನ್ ಸೂಪರ್ ಆಗಿದೆ. ಯಾಕಮ್ಮ, ಏನಾಯ್ತು? ಇದನ್ನ ಯಾರಾದ್ರೂ ಸ್ಟೆಪ್ಸ್ ಅಂತಾರ? ಸ್ಟೆಪ್ಸ್ ಅಲ್ಲ, ಬರೀ ರಿಹರ್ಸಲ್ ಇದು. ಐ ಡೋಂಟ್ ಕೇರ್ ಚಿರಾಗ್, ನನ್ಗೆ ಯಾಕೋ ಇದು ಇಷ್ಟ ಆಗ್ತಿಲ್ಲ. ಈ ಚೆನ್ನಾಗೂ ಕಾಣಿಸ್ತಿಲ್ಲ. ಯಾವುದೇ ಹುಡುಗಿಗಾಗಲಿ ತನ್ನ ಗಂಡ ಬೇರೆ ಹುಡುಗಿ ಜೊತೆ ಕ್ಲೋಸ್ ಆಗಿರೋದನ್ನ ನೋಡೋಕ್ಕಾಗಲ್ಲ. ಹಾಗಾದ್ರೆ ಏನು ಮಾಡೋದು? ಶೂಟ್ನ ಕ್ಯಾನ್ಸಲ್ ಮಾಡೋದಾ? ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಏನಿಲ್ಲ, ಶೂಟ್ ನಡೆಯುತ್ತೆ. ಆದರೆ ಅದರಲ್ಲಿ ಇವ್ರು ಇರಲ್ಲ ಅಷ್ಟೆ. ಮತ್ತೆ ದಿಶಾ. ದಿಶಾ, will you dance with me?